ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಕರ್ನಾಟಕ ಹೈಕೋರ್ಟ್ನಿಂದ ಅನುಮತಿ. ಸಚಿವ ಪ್ರಿಯಾಂಕ ಖರ್ಗೆಗೆ ತೀವ್ರ ಮುಖಭಂಗ. ಅಶಕ್ತರಿಗೆ ಆಸರೆಯಾದ ಸುನಿಲ್ ಕುಮಾರ್. ಸ್ವತಃ ಖರ್ಚಿನಿಂದ ಕೊರಗ ಕುಟುಂಬಕ್ಕೆ ಸೂರು. ಕಾರ್ಕಳ ಶಾಸಕರ ಮಾದರಿ ಕಾರ್ಯಕ್ಕೆ ಮೆಚ್ಚುಗೆ. ಹಾಸನಾಂಬ ದೇವಾಲಯದಲ್ಲಿ ಕಾಲ್ತುಳಿತದ ಭೀತಿ. ವಿಶೇಷ ಬಸ್ ವ್ಯವಸ್ಥೆ ರದ್ದತಿಗೆ ಡಿಸಿಗೆ ಎಸ್ಪಿ ಪತ್ರ. ಅನಾಹುತಕ್ಕೆ ನಾವು ಹೊಣೆಯಲ್ಲ ಎಂದ ಪೊಲೀಸ್ ಇಲಾಖೆ. 6,000 ಅಡಿ ಎತ್ತರದ ಬೆಟ್ಟದಲ್ಲಿ ದೇವಿಯ ದರ್ಶನ. ದೇವಿರಮ್ಮನ ನೋಡಲು ಪರ್ವತದಲ್ಲಿ ಭಕ್ತ ಸಾಗರ. ಕಾಫಿ ನಾಡಲ್ಲಿ ಹೇಗಿದೆ ಗೊತ್ತಾ ದೀಪಾವಳಿ ಆಚರಣೆ. ಖ್ಯಾತ ಕ್ರಿಕೆಟಿಗ ರೋಹಿತ್ ಶರ್ಮಾ ಹೊಸ ದಾಖಲೆ. 500 ಪಂದ್ಯಗಳನ್ನಾಡಿದ ಭಾರತದ 5ನೇ ಆಟಗಾರ. ದಾಖಲೆಯ ನಡುವಲ್ಲೇ ರೋಹಿತ್ಗೆ ಭಾರೀ ನಿರಾಸೆ. ಕರ್ನಾಟಕದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ವಿಚಾರ ಸದ್ಯ ತಾರಕಕ್ಕೇರಿದೆ. ಸಚಿವ ಪ್ರಿಯಾಂಕ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಹೈಕೋರ್ಟ್ ಅನುಮತಿ ನೀಡಿದೆ. ಈ ಮೂಲಕ ಸಚಿವ ಪ್ರಿಯಾಂಕ ಖರ್ಗೆ ತೀವ್ರ ಮುಖಭಂಗ ಅನುಭವಿಸಿದ್ದಾರೆ. ಆರ್ಎಸ್ಎಸ್ ಅಳವಡಿಸಿದ ಬ್ಯಾನರ್ಗಳನ್ನು ನಿನ್ನೆಯಷ್ಟೇ ಅಧಿಕಾರಿಗಳು ತೆರವುಗೊಳಿಸಿದರು. ಅಲ್ಲದೆ ಚಿತ್ತಾಪುರದಲ್ಲಿ ನಡೆಯಲಿರುವ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ನಿರಾಕರಿಸಿದರು. ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿದ್ದರು. ಈ ಕುರಿತು ವಿಚಾರಣೆ ನಡೆಸಿರುವ ಕಲಬುರಗಿ ಹೈಕೋರ್ಟ್ ಪೀಠ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿ ವಿಚಾರಣೆಯನ್ನ ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿದೆ. ಅಲ್ಲದೆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಿದೆ. ಆ ಕುಟುಂಬ ಕುಸಿಯುವ ಭೀತಿಯಲ್ಲಿದ್ದ ಮನೆಯಲ್ಲಿ ನಿತ್ಯವೂ ಜೀವ ಭಯದಲ್ಲೇ ಬದುಕುತ್ತಿತ್ತು. ಸರಕಾರಿ ಸೌಲಭ್ಯ ಪಡೆಯುವುದಕ್ಕೆ ದಾಖಲೆಗಳ ಸಮಸ್ಯೆಯಾಗಿತ್ತು. ನಿತ್ಯವೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದ ಕುಟುಂಬಕ್ಕೆ ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ಆಸರೆಯಾಗಿದ್ದಾರೆ. ತನ್ನ ಸ್ವತಃ ಹಣದಿಂದಲೇ ಸೂರು ಕಲ್ಪಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಮನೆ ಎಲ್ಲ ಹೋಗಿದೆ, ಸೋರ್ತಿತ್ತು, ಪ್ಲಾಸ್ಟಿಕ್ ಎಲ್ಲ ಹಾಕಿ ನಾವು ಇದ್ ಮಾಡಿದ್ದು. ಮೊದ್ಲು ತುಂಬಾನೇ ಕಷ್ಟ ಇತ್ತ. ಮಳೆ ಬಂದಾಗೆಲ್ಲ ನೀರೆಲ್ಲ ಒಳಗಡೆ ಬರ್ತಿತ್ತು. ಆಮೇಲೆ ಟಾಯ್ಲೆಟ್ ಎಲ್ಲ ಫುಲ್ಲು ಮಳೆ ನೀರಿಗೆ ಕೊಚ್ಕೊಂಡು ಹೋಗಿತ್ತ. ಉಡುಪಿ ಜಿಲ್ಲೆಯ ಹೆಬ್ರಿಯ ಬಡಗುಡ್ಡೆಯ ಚುಕ್ರಿಕೊರಗ ಅವರ ಮನೆಯಲ್ಲಿಂದು ಹಬ್ಬದ ಸಂಭ್ರಮ. ದೀಪಾವಳಿಗೆ ಒಂದು ದಿನದ ಮೊದಲೇ ತಮಗೊಂದು ಮನೆ ಸಿಕ್ಕಿದ ಸಂಭ್ರಮ. ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಕುಸಿಯುವ ಭೀತಿಯಲ್ಲಿದ್ದ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬಕ್ಕೆ ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ನೆರವಿನ ಹಸ್ತ ಚಾಚಿದ್ದಾರೆ. ಇದೀಗ ತನ್ನ ಸ್ವತಃ ಖರ್ಚಿನಿಂದ ಸುಸಜ್ಜಿತವಾದ ಮನೆಯೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಶಾಸಕರವರು ಬಂದು ನಮ್ಗೆ ಎಲ್ಲ ಅನುಕೂಲ, ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು. ಟಾಯ್ಲೆಟ್, ಬಚ್ಚಲ್ ಮನೆ ಮಾಡೆಲ್ಲ ರಿಪೇರಿ ಹೊಸ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ಅದಕ್ಕಿಂತ ಹೆಚ್ಚು ನಮ್ಗೆ ಅನುಕೂಲನೇ ಆಗಿದೆ. ನಮ್ಗೆ ಚುಕ್ರಿಕೊರಗ ಅವರ ಮನೆಯ ಪಕ್ಕದಲ್ಲಿರುವ ದೈವಸ್ಥಾನದಲ್ಲಿ ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ಗ್ರಾಮಸ್ಥರ ಜೊತೆಗೆ ಸೇರಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದೈವಸ್ಥಾನದಿಂದ ದೀಪ ಮತ್ತು ದೇವರ ಫೋಟೋವನ್ನು ತಂದು ಮನೆಯಲ್ಲಿರಿಸಿದ್ದಾರೆ. ಚುಕ್ರಿಕೊರಗ ಅವರ ಕುಟುಂಬಸ್ಥರ ಜೊತೆಗೆ ಊರವರಿಂದ ದೀಪ ಬೆಳಗಿಸಿ ಮನೆಯನ್ನ ಉದ್ಘಾಟಿಸಿದ್ದಾರೆ. ಅವರಿಗೆ ತಂದೆ ತಾಯಿ ಇಲ್ಲ, ಒಬ್ಬರಿಗೆ ಗಂಡ ಇಲ್ಲ, ಅವ್ರ ಮನೆಯಲ್ಲಿ ಇಬ್ಬರು ಹೆಂಗಸರು ಇರೋದು, ಮನೆ ಸೋರ್ತಾ ಇತ್ತು. ಸೊ ಅದು ಸರ್ಕಾರದಿಂದ ಕೆಲವು ಎಲ್ಲ ಒಂದು ದಾಖಲಾತಿಗಳ ಸಮಸ್ಯೆಯಿಂದಾಗಿ ಅವರಿಗೆ ಮನೆಯಿಂದ ವಸತಿಯಿಂದ ವಂಚಿತರಾಗಿದ್ರು. ಸೊ ಅವರನ್ನು ಗುರುತಿಸಿ ಅವರು ಇವತ್ತು ಅವರು ವೈಯಕ್ತಿಕ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಅಲ್ಲದೆ, ಅಂದ್ರೆ ಅವರಿಗೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರೋದ್ರಿಂದ ವೈಯಕ್ತಿಕವಾಗಿ ಆ ಮನೆಗೆ ಭೇಟಿ ಕೊಟ್ಟು ಇವತ್ತೊಂದು ಸುಸಜ್ಜಿತವಾದ ಒಂದು ಮನೆಯನ್ನು ನಿರ್ಮಾಣ ಕೂಡ ಮಾಡಿಕೊಟ್ಟಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಅವರು ಕೀಲಿಕೈ ನೀಡುವ ಮೂಲಕ ಮನೆಯನ್ನ ಚುಕ್ರಿಕೊರಗ ಅವರಿಗೆ ಹಸ್ತಾಂತರಿಸಿದ್ದಾರೆ. ನಂತರ ಮನೆಯವರ ಸಂಕಷ್ಟವನ್ನು ಕೂಡ ಆಲಿಸಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮಸ್ಥರ ಅಹವಾಲುಗಳಿಗೆ ಸ್ಪಂದಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವರ ಸ್ವಂತ ಖರ್ಚಿನಲ್ಲಿ ಸರ್ಕಾರದ ಅನುದಾನವಿಲ್ಲದೆ ಕೊಡುವಂತ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರೇ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಜನಸೇವೆಯಲ್ಲಿಯೇ ಸಾರ್ಥಕತೆ ಕಾಣುವವರು ಮಾತ್ರವೇ ನಿಜವಾದ ಜನನಾಯಕ ಎನಿಸಿಕೊಳ್ಳುತ್ತಾರೆ. ಇದೇ ಹಾದಿಯಲ್ಲಿಯೇ ಶಾಸಕ ಸುನಿಲ್ ಕುಮಾರ್ ಸಾಗುತ್ತಿದ್ದಾರೆ. ತನ್ನ ಸ್ವತಃ ಖರ್ಚಿನಿಂದ ಅಶಕ್ತ ಕುಟುಂಬಕ್ಕೆ ಸೂರು ಕಲ್ಪಿಸಿದ್ದಾರೆ. ಈ ಮೂಲಕ ಕಾರ್ಕಳದ ಶಾಸಕರು ಇತರರಿಗೆ ಮಾದರಿಯಾಗಿದ್ದಾರೆ. ದರ್ಶನ್ ಶೆಟ್ಟಿ ಜೊತೆಗೆ ಅನಿಲ್ ಗುಣ್ಮಿ, ನ್ಯೂಸ್ ನೆಕ್ಸ್ಟ್ ಹೆಬ್ರಿ.
ಹಾಸನದ ಹಾಸನಾಂಬೆಯ ದರ್ಶನ ಪಡೆಯಲು ಇನ್ನು 3 ದಿನಗಳಷ್ಟೇ ಬಾಕಿ ಉಳಿದಿದೆ. ಪ್ರತಿನಿತ್ಯವೂ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ದೀಪಾವಳಿಗೂ ಮೊದಲೇ ಸಾಲು ರಜೆ ಬಂದಿರುವ ಕಾರಣಕ್ಕೆ ಭಕ್ತರ ಸಂಖ್ಯೆ ದಿನೇ ಹೆಚ್ಚುತ್ತಿದೆ. ಹಾಸನಾಂಬೆಯ ದರ್ಶನದ ವೇಳೆ ಕಾಲ್ತುಳಿತ ಸಂಭವಿಸುವ ಭೀತಿ ಎದುರಾಗಿದೆ. ಹೊರ ಜಿಲ್ಲೆಗಳಿಂದ ಹಾಸನಕ್ಕೆ ಬರುವ ಭಕ್ತರನ್ನ ನಿಯಂತ್ರಿಸುವ ಸಲುವಾಗಿ ವಿಶೇಷ ಬಸ್ ವ್ಯವಸ್ಥೆಯನ್ನ ರದ್ದು ಮಾಡುವಂತೆ ಹಾಸನ ಜಿಲ್ಲಾಧಿಕಾರಿಗಳಿಗೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಪತ್ರ ಬರೆದಿದ್ದಾರೆ. ಹಾಸನಾಂಬ ದೇವಿಯ ದರ್ಶನಕ್ಕೆ ನಿಗದಿಪಡಿಸಿರುವ ಸ್ಥಳಾವಕಾಶ ತುಂಬಾ ಕಡಿಮೆಯಾಗಿದೆ. ಯಾವುದೇ ರೀತಿಯಲ್ಲಿ ಅನಾಹುತ ಆದರೆ ನಾವು ಹೊಣೆಯಲ್ಲ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಶುಕ್ರವಾರ ಶನಿವಾರದಂದು ಹಾಸನಾಂಬೆಯ ದರ್ಶನಕ್ಕೆ 2 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸಿದ್ದರು. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ದೇವಿರಮ್ಮನ ಬೆಟ್ಟಕ್ಕಿಂದು ಭಕ್ತ ಸಾಗರವೇ ಹರಿದು ಬಂದಿದೆ. ವರ್ಷದಲ್ಲೊಮ್ಮೆ ಭಕ್ತರಿಗೆ 6000 ಅಡಿ ಎತ್ತರದ ದೇವಿರಮ್ಮನ ಬೆಟ್ಟದಲ್ಲಿ ದೇವಿ ದರ್ಶನ ನೀಡುತ್ತಾಳೆ. ದೇವಿರಮ್ಮನನ್ನು ನೋಡಲು ಲಕ್ಷಾಂತರ ಮಂದಿ ಚಂದ್ರದ್ರೋಣ ಪರ್ವತಕ್ಕೆ ಆಗಮಿಸುತ್ತಾರೆ. ಇಷ್ಟು ವರ್ಷಗಳ ಕಾಲ ರಾತ್ರಿಯೇ ಬರಿಗಾಲಿನಲ್ಲಿ ಬೆಟ್ಟವನ್ನೇರುವ ಭಕ್ತರು ಮುಂಜಾನೆ ದೇವಿಯ ದರ್ಶನ ಪಡೆದು ವಾಪಸ್ಸಾಗುತ್ತಿದ್ದರು. ಆದರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಈ ಬಾರಿ 2 ದಿನಗಳ ಕಾಲ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಂದು ದೇವಿರಮ್ಮನ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಚಿಕ್ಕಮಗಳೂರು ನಗರದ ಹೊರವಲಯದ ಮಲ್ಲೇನಹಳ್ಳಿಯಲ್ಲಿ ನೆಲೆಸಿರುವ ದೇವಿರಮ್ಮ ವರ್ಷದಲ್ಲೊಮ್ಮೆ ಮಾತ್ರವೇ ಬೆಟ್ಟದಲ್ಲಿ ದರ್ಶನ ನೀಡುತ್ತಾಳೆ. ದೇವಿರಮ್ಮನ ಬೆಟ್ಟದಲ್ಲಿ ದೀಪ ಬೆಳಗಿದ ನಂತರವೇ ರಾಜ್ಯಾದ್ಯಂತ ದೀಪಾವಳಿಯನ್ನು ಆಚರಿಸಲಾಗುತ್ತಿದೆ. ಈ ಹಿಂದೆ ಮೈಸೂರು ಅರಸರು ದೀಪವನ್ನು ಬೆಳಗಿಸಿ ರಾಜ್ಯಾದ್ಯಂತ ದೀಪಾವಳಿ ಆಚರಿಸುತ್ತಿದ್ದರು ಎನ್ನಲಾಗ್ತಿದೆ. ಅದೇ ಪ್ರತೀತಿ ಇಂದಿಗೂ ಕೂಡ ಮುಂದುವರಿದುಕೊಂಡು ಬಂದಿದೆ. ಆಸ್ಟ್ರೇಲಿಯಾ ವಿರುದ್ಧ ಪರ್ತ್ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಿರಾಸೆ ಮೂಡಿಸಿದ್ದಾರೆ. ಮೊದಲ ಏಕದಿನ ಪಂದ್ಯದಲ್ಲಿ ಕೇವಲ 8 ರನ್ಗಳಿಗೆ ಔಟ್ ಆಗಿದ್ದಾರೆ. ಆದರೆ ರೋಹಿತ್ ಶರ್ಮಾ ಮೊದಲ ಪಂದ್ಯದಲ್ಲಿಯೇ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯವನ್ನು ಆಡುವ ಮೂಲಕ 500 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರುವ ಆಟಗಾರ ಎನಿಸಿಕೊಂಡಿದ್ದಾರೆ. ಸಚಿನ್ ತೆಂಡೂಲ್ಕರ್ 664 ಪಂದ್ಯಗಳಲ್ಲಿ ಆಡುವ ಮೂಲಕ ಭಾರತ ಪರ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯವನ್ನು ಆಡಿದ ಆಟಗಾರ ಎನಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ 551 ಪಂದ್ಯಗಳ ಮೂಲಕ 2ನೇ ಸ್ಥಾನದಲ್ಲಿದ್ದರೆ 535 ಪಂದ್ಯಗಳನ್ನಾಡಿರುವ ಮಹೇಂದ್ರ ಸಿಂಗ್ ಧೋನಿ 3ನೇ ಸ್ಥಾನ ಹಾಗೂ 504 ಪಂದ್ಯಗಳನ್ನಾಡಿರುವ ರಾಹುಲ್ ದ್ರಾವಿಡ್ 4ನೇ ಸ್ಥಾನದಲ್ಲಿದ್ದರು. ಇದೀಗ ರೋಹಿತ್ ಶರ್ಮಾ 500 ಪಂದ್ಯಗಳನ್ನು ಆಡುವ ಮೂಲಕ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ ಭಾರತದ 5ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ರೋಹಿತ್ ಶರ್ಮಾ ಭಾರತ ತಂಡದ ಪರವಾಗಿ ಒಟ್ಟು 500 ಪಂದ್ಯಗಳಲ್ಲಿ 532 ಇನ್ನಿಂಗ್ಸ್ನಲ್ಲಿ ಒಟ್ಟು 19,701 ರನ್ ಕಲೆ ಹಾಕಿದ್ದಾರೆ. ಇದರಲ್ಲಿ ಒಟ್ಟು 49 ಶತಕ, 108 ಅರ್ಧ ಶತಕ ಬಾರಿಸಿದ್ದಾರೆ. ಹಲವು ಸಮಯದ ಬಳಿಕ ಟೀಮ್ ಇಂಡಿಯಾದಲ್ಲಿ ಕಾಣಿಸಿಕೊಂಡಿರುವ ರೋಹಿತ್ ಶರ್ಮಾ ಮೊದಲ ಪಂದ್ಯದಲ್ಲಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.